Low BP andre there is no demarcation from our textbooks usually, but andre definite definitions ಏನು ಇರೋದಿಲ್ಲ. If patient is any symptoms of hypotension is there, we consider it as hypotension. However, the values are, but however for all the practical purposes we have cut down as 90/60 blood pressure drop less than systolic blood pressure anta kariತೀವಿ, diastolic blood pressure anta kariತೀವಿ. Systolic blood pressure less than 90, diastolic blood pressure less than 60 is considered as hypotension ಅಂತಂದ್ರೆ ಅದನ್ನ hypotension ಅಂತ ಕರಿತೀವಿ. It can be genetic, but very rarely it will be familial or inherited. Especially postural hypotension ಅಂತ ಕರಿತೀವಿ. ಯಾರಿಗೆ ಮೂರ್ಛೆ ರೋಗ, ಸ್ವಲ್ಪ ಜನಕ್ಕೆ ಸ್ವಲ್ಪ thin individuals ಇರ್ತಾರೆ ಅಥವಾ young individuals or young girls especially, those will have giddiness, ಮೂರ್ಛೆ ಬರೋದು, postural hypotension ಅಂತೀವಿ. ಅದು can be genetics. Very rarely it will be because of genetics. ತುಂಬಾ ವೆರೈಟಿ ಆಫ್ ಕಾಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಸಿ ಎಕ್ಸಾಂಪಲ್ಸ್ ಅಂದ್ರೆ ಅಕ್ಯೂಟ್ GE, ವಿಚ್ ಇಸ್ ಅಕ್ಯೂಟ್ ಗ್ಯಾಸ್ಟ್ರೋಎಂಟರೈಟಿಸ್ ಆರ್ ಫುಡ್ ಪಾಯ್ಸನಿಂಗ್. ಈಗ ಆಗ್ತಾ ಇರೋದು ಲೂಸ್ ಮೋಷನ್ಸ್ ಅಂತ ಹೇಳ್ತೀವಲ್ಲ, ಲೂಸ್ ಮೋಷನ್ಸ್ ತರ ಆದ್ರೆ BP ಕಡಿಮೆ ಆಗುತ್ತೆ. ನಮ್ಮ ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಆಗ್ಬೇಕು, ಇಲ್ಲ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗ್ಬೇಕು. ದಟ್ ಇಸ್ ಕಾರ್ಡಿಯೋಜೆನಿಕ್ ಶಾಕ್ ಅಂತ ಕರಿತೀವಿ, ಕಾರ್ಡಿಯೋಜೆನಿಕ್ ಹೈಪೋಟೆನ್ಷನ್ ಅಂತ ಕರಿತೀವಿ. ಒಂದು ಪಂಪಿಂಗ್ ಪ್ರೆಷರ್ಸ್ ಕಡಿಮೆ ಆಗ್ಬೇಕು ಅಥವಾ ಇಂಟ್ರಾ ಆರ್ಟೀರಿಯಲ್ ಪ್ರೆಷರ್ಸ್ ಕಡಿಮೆ ಆಗ್ಬೇಕು ಅಂತಂದ್ರೆ ಎರಡರಲ್ಲಿ ಯಾವ್ದಾದ್ರು ರೀಸನ್ಸ್ ಇರ್ತವೆ. ಇನ್ನೊಂದು ರೀಸನ್ ಅಂತಂದ್ರೆ ಅಲರ್ಜಿ ಆಗ್ಬೋದು. ಅಲರ್ಜಿ ಆದಾಗ್ಲೂ ನಮ್ಮ ಬಾಡಿ ರೆಸ್ಪಾನ್ಸ್ ಹೈಪೋಟೆನ್ಷನ್ ಆಗ್ತದೆ, ಕಾರ್ಡಿಯೋಜೆನಿಕ್ ಶಾಕ್ ಅಂತ ಕರಿತೀವಿ. ಮತ್ತೆ ನಮ್ಗೆ ಸಿವಿಯರ್ ಇನ್ಫೆಕ್ಷನ್ಸ್ ಆದಾಗ ಬಾಡಿಯಲ್ಲಿ ನಮ್ಮ ಬಾಡಿ ಕಾಂಪನ್ಸೇಟ್ ಮಾಡಕ್ ಆಗದೆ ಇರುವಂತ ಟೈಮಲ್ಲಿ BPs ಡ್ರಾಪ್ ಆಗ್ತದೆ. ಆಮೇಲೆ ಒಂದಿಷ್ಟು ಕಂಡೀಷನ್ಸ್ ಅಲ್ಲಿ ಬೇರೆ ಇದರಿಂದನೂ ಆಗ್ತದೆ, ಅದೆಲ್ಲ ಅಯೋರ್ಟಾ ಬ್ಲಾಕ್, ಅಯೋರ್ಟಾ ಬ್ರೇಕ್ ಡೌನ್ ಅಂತದ್ರಲ್ಲಿ ಬ್ಲಡ್ ವೆಸಲ್ಸ್ ಎಲ್ಲ ಒಡೆದೋದಾಗ ಆ ತರ ಆಗ್ಬೋದು. ತುಂಬಾ ವೆರೈಟಿ ಆಫ್ ಕಾಸಸ್ ಇರ್ತದೆ. ಯಾವಾಗ ಫುಡ್ ಇಂಟೇಕ್ ಕಡಿಮೆ ಇರುತ್ತೆ, ಎಸ್ಪೆಷಲಿ ಎಲ್ಡರ್ಲೀಸ್ ಅಂಡ್ ಚಿಲ್ಡ್ರನ್ಸ್, ಅಂದ್ರೆ ವಯಸ್ಸಾಗಿರೋರು ಮತ್ತೆ ಚಿಕ್ಕ ಮಕ್ಕಳಲ್ಲಿ ಊಟ ಸರಿಯಾಗಿ ತಗೊಳ್ಳಿಲ್ಲ ಅಂತಂದ್ರು 2-3 ದಿವಸ ಅವ್ರಿಗೆ ಹೈಪೋಟೆನ್ಷನ್ ಆಗ್ತದೆ. ಯಾಕಂದ್ರೆ ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಆಗ್ತದೆ. ದಟ್ ಈಸ್ ದ ಅರ್ಲಿಯಸ್ಟ್ ಸೈನ್ ಆಫ್ ಡಿಹೈಡ್ರೇಷನ್ ವೇರ್ ದರ್ ಇಸ್ ಅ ಪಾಸ್ಚರಲ್ ಹೈಪೋಟೆನ್ಷನ್. ಪಾಸ್ಚರಲ್ ಹೈಪೋಟೆನ್ಷನ್ ಅಂತಂದ್ರೆ ಪೇಷಂಟ್ ನ ಕೂರ್ಸಿ ಮೇಲೆ ಎದ್ದು ನಿಂತ್ಕೊಂಡಾಗ BP ಡ್ರಾಪ್ ಆಗ್ತದೆ. ದಟ್ ಈಸ್ ಸಿಸ್ಟಾಲಿಕ್ ಡ್ರಾಪ್ ಮೋರ್ ದನ್ 20 ಅಂಡ್ ಡಯಾಸ್ಟಾಲಿಕ್ ಡ್ರಾಪ್ ಲೆಸ್ ದನ್ 10. ಅಷ್ಟು ಆದಾಗ ಪಾಸ್ಚರಲ್ ಹೈಪೋಟೆನ್ಷನ್ ಅಂತ ಕರಿತೀವಿ. ದಟ್ ಇಸ್ ಅರ್ಲಿಯಸ್ಟ್ ಸೈನ್ ಫಾರ್ ಅಸ್ ಟು ಟ್ರೀಟ್ ದ ಪೇಷಂಟ್. ಅಂದ್ರೆ ಟ್ರೀಟ್ಮೆಂಟ್ ಕೊಡೋದು, ಅಡಿಕ್ವೇಟ್ ಆಗಿ ಫ್ಲೂಯಿಡ್ ರಿಪ್ಲೇಸ್ಮೆಂಟ್ ಮಾಡೋದು ತುಂಬಾ ನೆಸೆಸಿಟಿ ಇರ್ತದೆ ಹೈಪೋಟೆನ್ಷನ್ ನ ಅವಾಯ್ಡ್ ಮಾಡೋದಕ್ಕೆ. As I told you, we are not eating enough. ಅಂದ್ರೆ ನಾವು ತಿನ್ನೋದು ಕೆಪಾಸಿಟಿ ಕಡಿಮೆ ಇರ್ತದೆ ಅಥವಾ ನಮ್ಮ ಬಾಡಿಯಲ್ಲಿ ವಾಟರ್ ಲಾಸ್ ಜಾಸ್ತಿ ಇರ್ತದೆ. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಎನರ್ಜಿ ಸ್ಪೆಂಡ್ ಆಗೋದು ಜಾಸ್ತಿ ಇರ್ತದೆ ವೆನ್ ವಿ ಆರ್ ಸಿಕ್. ಫಾರ್ ಎಕ್ಸಾಂಪಲ್ ಫೀವರ್ ಅಂತ ಅನ್ಕೊಂಡ್ರು, ಫೀವರ್ ಅಲ್ಲಿ ನಾವು ಇಂಟೇಕ್ ಮಾಡೋದು ಕಡಿಮೆ ಇರ್ತದೆ, ಬಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇರುತ್ತೆ ಫೀವರ್ ಇದ್ದಾಗ. ಅಂಡ್ ಸ್ವೆಟ್, ಫಾರ್ ಎಕ್ಸಾಂಪಲ್ ವೆನ್ ವಿ ಜ್ವರ ಇದ್ದಾಗ ಸ್ವೆಟ್ ಆಗ್ತೀವಿ ನಾವು ಡೆಫಿನೆಟ್ಲಿ, ಅವಾಗ ಎಕ್ಸ್ಟ್ರಾ ವಾಟರ್ ಲೂಸ್ ಆಗುತ್ತೆ. ಆ ಟೈಮಲ್ಲಿ ಹೈಪೋಟೆನ್ಷನ್ಸ್ ಆಗ್ಬೋದು. ಲೂಸ್ ಮೋಷನ್ಸ್ ಫಾರ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಬಾಡಿಯಿಂದ ವಾಟರ್ ಲಾಸ್ ಜಾಸ್ತಿ ಇರ್ತದೆ ಥ್ರೂ ಮೋಷನ್ಸ್, ರಿಪೀಟೆಡ್ ಮೋಷನ್ಸ್ ಅಂತಂದ್ರೆ ಒಂದು 15-20 ಸರಿ ಮೋಷನ್ಸ್ ಅಂದ್ರೆ ಎವ್ರಿ ಟೈಮ್ ಇಟ್ ಅರೌಂಡ್ 400 to 500 ml ಆಫ್ ವಾಟರ್ ವಿಲ್ ಬಿ, ನೀರು ಕ್ರಮೇಣವಾಗಿ ಬಾಡಿಯಲ್ಲಿ ಕಡಿಮೆ ಆಗ್ತಾ ಇರ್ತದೆ. ಅದನ್ನ ನೀವು ರಿಪ್ಲೇಸ್ ಮಾಡ್ಲಿಲ್ಲ ಅಂತಂದ್ರಲ್ಲಿ ಹೈಪೋಟೆನ್ಷನ್, ದರ್ ಇಸ್ ಅ ಮಿಸ್ ಮ್ಯಾಚ್ ಬಿಟ್ವೀನ್ ಇಂಟೇಕ್ ಅಂಡ್ ಲಾಸ್. ದಟ್ ಈಸ್ ವೆನ್ ಇಸ್ ಅ ರೀಸನ್ ಫಾರ್ ಹೈಪೋಟೆನ್ಷನ್. ಮೋಸ್ಟ್ ಆಫ್ ದ ಟೈಮ್ ಅನ್ರೆಕಗ್ನೈಸ್ಡ್ ಇರುತ್ತೆ ಹೈಪೋಟೆನ್ಷನ್. ಯಾಕಂದ್ರೆ ಮೋಸ್ಟ್ ಆಫ್ 90% ಆಫ್ ದೆಮ್ ವಿಲ್ ಗೋ asymptomatic. That is one good thing or a bad thing if you say, which we might not recognize. Usually asymptomatic. Okay, only symptoms will develop when there is a mismatch to the end organs. End organs ಅಂತಂದ್ರೆ ನಮ್ಮ ಹಾರ್ಟ್ ಕೆಪಾಸಿಟಿ ಅಥವಾ ನ್ಯೂರೋಜೆನಿಕ್, ಅಂದ್ರೆ ಬ್ರೈನ್ ಗೆ ಸಪ್ಲೈ ಕಡಿಮೆ ಆಗ್ತಾ ಇದೆ. BP ಮೇಂಟೈನ್ ಆದ್ರೆ ಮಾತ್ರ ಬ್ಲಡ್ ಸಪ್ಲೈ ಎಲ್ಲ ಆರ್ಗನ್ಗೆ ಸಪ್ಲೈ ಆಗ್ತದೆ. ಇರ್ಲಿಲ್ಲ ಅಂತಂದಿದ್ದ ಆಸ್ಪೆಕ್ಟ್ ಅಲ್ಲಿ ಬ್ಲಡ್ ಸಪ್ಲೈ ಆಗೋದಿಲ್ಲ ಯಾವುದೋ ಆರ್ಗನ್ಗೆ. ಮೇಜರ್ ಆರ್ಗನ್ಸ್ ಬ್ರೈನ್ಗೆ ಅಥವಾ ಕಿಡ್ನಿಗೆ ಅಥವಾ ಹಾರ್ಟ್ಗೆ ಬ್ಲಡ್ ಸಪ್ಲೈ ಇರಲಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗ್ತದೆ. ಅಂತ ಟೈಮಲ್ಲಿ ಪೇಷಂಟ್ ವಿಲ್ ಬಿಕಮ್ ಸಿಂಪ್ಟಮ್ಯಾಟಿಕ್. ದಟ್ ಇಸ್ ಅಬೌಟ್ ಓನ್ಲಿ 10 to 15% ಆಫ್ ದ ಹೈಪೋಟೆನ್ಷನ್ ಪೇಷಂಟ್ಸ್ ಸಿಂಪ್ಟಮ್ಯಾಟಿಕ್ ಇರ್ತಾರೆ. ಅಂತ ಟೈಮಲ್ಲಿ ಅವ್ರಿಗೆ ತಲೆ ಚಕ್ಕರ್ ಬರುತ್ತೆ ಅಥವಾ ಮೂರ್ಛೆ ಬರುವಂತದ್ದು ಇರ್ಬೋದು. ಎದ್ದು ನಿಂತ್ಕೊಂಡ್ರೆ ತುಂಬಾ ಸುಸ್ತು ಆಗ್ತದೆ ಅಥವಾ ಮನೆ ಕೆಲಸ ಅಥವಾ ಡೈಲಿ ಆಕ್ಟಿವಿಟೀಸ್ ಮಾಡಕ್ ಆಗ್ತಾ ಇರೋದಿಲ್ಲ. ಎದ್ದು ನಿಂತ್ಕೊಂಡ ತಕ್ಷಣ ಅವ್ರಿಗೆ ಬ್ಲಾಕ್ಔಟ್ಸ್ ಆಗುತ್ತೆ. ಬ್ಲಾಕ್ಔಟ್ಸ್ ಅಂದ್ರೆ ಕಣ್ ಮಂಜಾಗ್ತದೆ ಅಥವಾ ತಲೆ ಚಕ್ಕರ್ ಬಂದಂಗೆ ಆಗ್ತದೆ. ಆಯ್ತಾ, ಅಂತ ಟೈಮ್ನಲ್ಲಿ ನೆಕ್ಸ್ಟ್ ಇಸ್ ದ ಯೂರಿನ್ ಔಟ್ಪುಟ್. ಬ್ಲಡ್ ಪ್ರೆಷರ್ ಕಡಿಮೆ ಇದೆ ಅಂತಂದ್ರೆ ಯೂರಿನ್ ಕಡಿಮೆ ಹೋಗುತ್ತೆ. ಅಂತ ಟೈಮ್ನಲ್ಲಿ ವಿ ಹ್ಯಾವ್ ಟು ಅಡ್ರೆಸ್ ಬ್ಲಡ್ ಪ್ರೆಷರ್ ವಿತ್
ಇಂಜೆಕ್ಷನ್ಸ್ ಸಪ್ಲಿಮೆಂಟೇಷನ್ಸ್ ಕೊಡಬೇಕಾಗುತ್ತೆ ಅಥವಾ ಫ್ಲೂಯಿಡ್ ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಫಸ್ಟ್ ಇನಿಷಿಯೇಷನ್ ಇಸ್ ಟು ರಿಪ್ಲೇಸ್ ದ ಫ್ಲೂಯಿಡ್ ವಾಟ್ ಎವರ್ ದೇ ಹವ್ ಲಾಸ್ಟ್. ನೆಕ್ಸ್ಟ್ ಸ್ಟೆಪ್ ಇಸ್ ಟು increase the blood pressure by giving medicines. Risk, definitely, as I told you, age is also one of the risk. Okay, when it comes to pediatric age group and elderly, ಅಂದ್ರೆ ವಯಸ್ಸಾಗಿರೋರು definitely are at a risk of hypotension. And familial, ಕೆಲವೊಂದಷ್ಟು ಜನಕ್ಕೆ inherited, as we discussed, genetic. Some people will have postural hypotension as common. ಆಮೇಲೆ ಕೆಲವೊಂದಷ್ಟು ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಇರ್ತದೆ, ಅಂತವ್ರಿಗೆ ಡೆಫಿನೆಟ್ಲಿ ದೇ ಆರ್ ಎಟ್ ಅ ರಿಸ್ಕ್. ಸಮ್ ಪೀಪಲ್ ಹ್ಯಾಸ್ ರೀನಲ್ ಪ್ರಾಬ್ಲಮ್ಸ್. ದೋಸ್ ಪೀಪಲ್ ಹೈಪೋಟೆನ್ಷನ್ ಇದ್ರೆ ದೇರ್ ಕ್ರಿಯಾಟಿನಿನ್ ರಿವರ್ಸ್. ಆಲ್ರೆಡಿ ಕ್ರಿಯಾಟಿನಿನ್ 2 ಇದೆ ಅಂತಂದ್ರೆ, ಆಲ್ರೆಡಿ ರೀನಲ್ ಫೇಲ್ಯೂರ್ ಇದೆ ಅಂತಂದ್ರೆ, ಇಫ್ ದೇ ಹ್ಯಾವ್ BP is also low ಅಂತಂದ್ರೆ ಕ್ರಿಯಾಟಿನಿನ್ ಇನ್ನ ವರ್ಸನ್ ಆಗ್ತದೆ. ಅಂತ ಪೇಷಂಟ್ಸ್ಗೆ ವಿ ಕಾಂಟ್ ಲೀವ್ ಇಟ್ ಫಾರ್ prolonged time, or those who are having severe amount of G, ಅಂದ್ರೆ ತುಂಬಾ ಸರಿ ಲೂಸ್ ಮೋಷನ್ಸ್ ಆಗ್ತಾ ಇದೆ, ಆಲ್ಮೋಸ್ಟ್ 30 to 40 times, ಫಾರ್ ಎಕ್ಸಾಂಪಲ್ ಕಾಲರ್ ಆಗಿದೆ, ಅಂತವ್ರಿಗೆಲ್ಲ ಸ್ವಲ್ಪ ಅಗ್ರೆಸಿವ್ ಆಗಿ ಸ್ವಲ್ಪ ಜಲ್ದಿಯಾಗಿ ನಾವು ಅಡ್ರೆಸ್ ಮಾಡ್ಬೇಕಾಗ್ತದೆ. ದೋಸ್ ಆರ್ ದ ಪೀಪಲ್ ಹೂಮ್ ವಿ ಕಾಲ್, ಅವ್ರನ್ನ ನಾವು ರಿಸ್ಕ್ ಗ್ರೂಪ್ ಅಂತ ಕರಿತೀವಿ. ಅಂತವ್ರಿಗೆ ಸ್ವಲ್ಪ ಜಲ್ದಿ ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡ್ಬೇಕಾಗತ್ತೆ. ವಿ ಕಾಂಟ್ ವೇಟ್ ಅಂಟಿಲ್ ದ ಫುಲ್ ಸಿಂಪ್ಟಮ್ಸ್ ಆಫ್ ಹೈಪೋಟೆನ್ಷನ್ ಸೆಟ್ ಆಗೋ ತನಕ ವೇಟ್ ಮಾಡೋ ನೆಸೆಸಿಟಿ ಇರಲ್ಲ. Treatment ಅಂದ್ರೆ most of the time what is the problem is what is to be addressed. Okay, ಈಗ ಲೂಸ್ ಮೋಷನ್ಸ್ ಅಂತಂದ್ರೆ ಲೂಸ್ ಮೋಷನ್ಸ್ ಅಲ್ಲಿ ಅಂಡರ್ಲೈನ್ ಪ್ರಾಬ್ಲಮ್ ನ ಟ್ರೀಟ್ ಮಾಡ್ಬೇಕಾಗತ್ತೆ, ಪ್ಲಸ್ ಫ್ಲೂಯಿಡ್ ಮ್ಯಾನೇಜ್ಮೆಂಟ್, ವಾಲ್ಯೂಮ್ ಪ್ಲಸ್ ಪ್ರೆಷರ್. ಆಯ್ತಾ, ಬಾಡಿ ವಾಲ್ಯೂಮ್ ನ ರಿಪ್ಲೇಸ್ ಮಾಡ್ಬೇಕಾಗತ್ತೆ ಅಡಿಕ್ವೇಟ್ಲಿ. ಇಫ್ ದ ಬಾಡಿ ವಾಲ್ಯೂಮ್ ಇಸ್ ರಿಪ್ಲೇಸ್ಡ್, ಯೂಶಲಿ ದ ಪ್ರೆಷರ್ಸ್ ವಿಲ್ ಮೇಂಟೈನ್. ಇಫ್ ಬೈ ಚಾನ್ಸ್ ವಿತ್ ರಿಪ್ಲೇಸ್ಮೆಂಟ್ ಬಾಡಿ ಅಡಿಕ್ವೇಟ್ ಫ್ಲೂಯಿಡ್ ಕೊಟ್ಟಾದ್ಮೇಲೂ BP ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಐನೋಟ್ರೋಪ್ಸ್ ಅಂತ ಇಂಜೆಕ್ಷನ್ ಸಿಗುತ್ತೆ, BP ಇನ್ಕ್ರೀಸ್ ಮಾಡುವಂತ ಇಂಜೆಕ್ಷನ್ಸ್. ಅದನ್ನ ನಾವು ಇನ್ಫ್ಯೂಷನ್ಸ್ ಅಲ್ಲಿ ಹಾಕೊಳ್ಬೇಕಾಗತ್ತೆ ಮೇಡಮ್ ಅಷ್ಟೇ. ಮೋಸ್ಟ್ ಆಫ್ ದ ಟೈಮ್ ಟ್ರೀಟಿಂಗ್ ದ ಅಂಡರ್ಲೈನ್ ಕಾಸ್ ವಿಲ್ ಯೂಶಲಿ ಟ್ರೀಟ್ ದ hypotension. Definitely there is a huge risk or complications of hypotension ಅಂತ ಕರಿತೀವಿ. ನಾನೀಗ ಹೇಳಿದ್ದೀನಿ, ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಯಾವಾಗ BP ಕಡಿಮೆ ಆಗಕ್ಕೆ ಶುರು ಆಗುತ್ತೆ, ಎಲ್ಲ ವೈಟಲ್ ಆರ್ಗನ್ಸ್ಗೆ ಬ್ಲಡ್ ಸಪ್ಲೈ ಕೊರತೆ ಶುರು ಆಗುತ್ತೆ. ಅವಾಗ ಬ್ಲಡ್ ಸಪ್ಲೈ ಕೊರತೆ ಶುರು ಆದಾಗ ಸ್ಟ್ರೋಕ್ಸ್ ಆಗೋ ಚಾನ್ಸಸ್ ಇರ್ತದೆ ಬ್ರೈನ್ ಅಲ್ಲಿ. ಹೈಪೋಟೆನ್ಸಿವ್ ಸ್ಟ್ರೋಕ್ಸ್ ಇನ್ ಬ್ರೈನ್. ಬ್ಲಡ್ ಸಪ್ಲೈ ಟು ದ ಕಾರ್ಡಿಯಾಕ್ ಆಲ್ಸೋ ವಿಲ್ ಬಿ ರಿಡ್ಯೂಸ್. ದಟ್ ವಿಲ್ ಆಲ್ಸೋ cause MI, myocardial infarction sometimes, and cardiac failure. Okay, and next in the renal system, especially these three are the most vital organs ಅಂತ ಕರಿತೀವಿ. renal failure set in ಆಗುತ್ತೆ, ಯಾಕಂದ್ರೆ there is blood supply ಇಲ್ಲ. ಅಂದ್ರೆ water or blood is also same. Even if supply to the kidney are lesser, their creatinine will worsen. ಅಂದ್ರೆ ಯೂರಿನ್ ಔಟ್ಪುಟ್ ಕಡಿಮೆ ಆಗಕ್ಕೆ ಶುರು ಆಗುತ್ತೆ, ಕ್ರಿಯಾಟಿನಿನ್ ಜಾಸ್ತಿ ಬೆಳೆಯಕ್ಕೆ ಶುರು ಆಗುತ್ತೆ, ಅವಾಗ renal failure ಆಗ್ತದೆ. ಆಮೇಲೆ ಲಿವರು ಅದೇ ಪ್ರಾಬ್ಲಮ್ ಸೇಮ್. ಲಿವರ್ ಇಸ್ ಆಲ್ಸೋ ಶಾಕ್ ಲಿವರ್ ಅಂತ ಕರಿತೀವಿ ನಾವು. ಯಾವಾಗ BP ಪ್ರೆಷರ್ಸ್ ಕಡಿಮೆ ಆಗ್ತದೆ, ಅವಾಗ ನಮ್ದು ರೈಟ್ ಹಾರ್ಟ್ ಅಲ್ಲಿ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಫ್ಲೂಯಿಡ್, ಅದರಿಂದ ಬ್ಯಾಕ್ ಪ್ರೆಷರ್ ಲಿವರ್ ಮೇಲೆ ಡ್ಯಾಮೇಜ್ ಆಗ್ತದೆ, ಹೆಪಟೈಟಿಸ್. ಓಕೆ, ಪೇಷಂಟ್ ಕ್ಯಾನ್ ಡೆವಲಪ್ ಶಾಕ್ ಲಿವರ್ ಅಂತ ಕರಿತೀವಿ. ಹೈಪೋಟೆನ್ಷನ್ ಇಂದ ಈ ತರ ಪ್ರಾಬ್ಲಮ್ಸ್ ಆಗ್ತದೆ. ಇನ್ ಪೇಷಂಟ್ ವೈಸ್ ಅಂದ್ರೆ ಹಾಸ್ಪಿಟಲೈಸ್ ಆಗಿರೋ ಪೇಷಂಟ್ಸ್ ಗೆ ಡೆಫಿನೆಟ್ಲಿ 1 to 2 hours ಅಲ್ಲಿ ನಾವು ಮಾನಿಟರ್ ಮಾಡ್ತೀವಿ. ಬಟ್ ಮನೇಲಿ ಆ ತರ ಮಾನಿಟರ್ ಮಾಡೋದಕ್ಕೆ ಆಗೋದಿಲ್ಲ. ಐ ಥಿಂಕ್ ದೇ ಕ್ಯಾನ್ ಮಾನಿಟರ್ ಒನ್ಸ್ ಆರ್ ಥ್ರೈಸ್ at home if they are symptomatic. Okay, usually if they're symptomatic, we don't allow them to go home. Okay, if they're asymptomatic and they're suspected to have hypotension, we monitor them usually with once or thrice a day monitoring, especially when they come to clinics ಬಂದಾಗ ನಾವು ಯೂಶಲಿ ಪಾಸ್ಚರಲ್ ಡ್ರಾಪ್ ಡೆಮಾನ್ಸ್ಟ್ರೇಟ್ ಮಾಡಿನ ಕಳಿಸ್ತೀವಿ. ಇಫ್ ದೇ ಆರ್ ಸಸ್ಪೆಕ್ಟೆಡ್ ಟು, ಅಂದ್ರೆ ಹೈಪೋಟೆನ್ಷನ್ ಸಸ್ಪೆಕ್ಟ್ ಮಾಡಿದ್ರೆ ಮನೇಲಿ ಮಾನಿಟರ್ ಮಾಡೋದಕ್ಕೆ ಅಷ್ಟು ಅವ್ರಿಗೆ ಗೊತ್ತಾಗೋದು ಇಲ್ಲ. ಐ ಥಿಂಕ್ there are few things which they can't manage. Okay, it's better they see a doctor in the clinic for hypotension. Usually they are not supposed to monitor, because even they might neglect, because most of the time their BP is 90-60, but only thing what we have to see is postural drop. 90-60 ನಾರ್ಮಲಿ ಎಲ್ಲರಿಗೂ ಒಂದಷ್ಟು ಜನಕ್ಕೆ ಇರುತ್ತೆ. ಯೂಶಲಿ ಯಂಗ್ ಇಂಡಿವಿಜುವಲ್ಸ್ ಅಲ್ಲಿ, ಲೇಡೀಸ್ ಅಲ್ಲಿ ಎಲ್ಲ 90-60 ಇರ್ತದೆ ನಾರ್ಮಲ್ ಆಗಿ. ಅದು ಯಾವಾಗ ಸಿಂಪ್ಟಮ್ಯಾಟಿಕ್ ಆಗುತ್ತೆ ಅವಾಗ ಡೆಫಿನೆಟ್ಲಿ ದೇ ಹ್ಯಾವ್ ಟು ಕಮ್ ಟು ದ ಹಾಸ್ಪಿಟಲ್. ಹೈಪೋಟೆನ್ಷನ್ ನ ಪ್ರಿವೆಂಟ್ ಮಾಡೋದು ದೋಸ್ ನಾವು ಡಿಸ್ಕಸ್ ಮಾಡಿದ್ದು ರಿಸ್ಕ್ ಗ್ರೂಪ್ಸ್ ಅಂತ ಹೇಳಿದ್ವಲ್ಲ, ಅಂತ ರಿಸ್ಕ್ ಗ್ರೂಪ್ಸ್ ಅಲ್ಲಿ ಸ್ವಲ್ಪ ಮುಂಚಿತವಾಗಿ ಇಫ್ ದೇ ಹ್ಯಾವಿಂಗ್ ಲೂಸ್ ಮೋಷನ್ಸ್
ವಿ ಶುಡ್ ಟೀಚ್ ದೆಮ್, ಅವ್ರಿಗೆ ಹೇಳ್ಕೊಡ್ಬೇಕಾಗ್ತದೆ ಅಡಿಕ್ವೇಟ್ ಆಗಿ ವಾಟರ್ ಇಂಟೇಕ್ ತಗೋಬೇಕಂತ. ಅಡಿಕ್ವೇಟ್ ಆಗಿ ವಾಟರ್ ಇಂಟೇಕ್ ತಗೊಂಡ್ರೆ ಯೂಶಲಿ ಹೈಪೋಟೆನ್ಷನ್ಸ್ ಎಲ್ಲ ಕಡಿಮೆ ಆಗ್ತದೆ. ಅಡಿಕ್ವೇಟ್ ಆಗಿ ಓರಲ್ ಇಂಟೇಕ್ ತಗೊಂಡ್ರು ಸ್ವಲ್ಪ ಹೈಪೋಟೆನ್ಷನ್ ಚಾನ್ಸಸ್ ಎಲ್ಲ ಕಡಿಮೆ ಇರ್ತದೆ. ಸ್ವಲ್ಪ ಎಕ್ಸ್ಟ್ರಾ ಸಾಲ್ಟ್ ಎಲ್ಲ ಇಂಟೇಕ್ ಕನ್ಸಂಪ್ಷನ್ ಮಾಡ್ಬೋದು, including the water. They can take extra salt in order to increase to some extent the BP, but it is very